ಮೂಲೆಯಲ್ಲೂ ಇರುವಂಥ ಒಬ್ಬ ಜನಕ್ಕೆ ಅದು ಸರ್ವಿಸ್ ತಲುಪಬೇಕು. ಆ ಥರ ಕೆಲಸ, ಆ ನಿಟ್ಟಿನಲ್ಲಿ ಕೆಲಸ ನಡೀತಾ ಇದೆ, ಮಾಡಿಸ್ತೀವಿ. ಅಂದರೆ ಅಧಿಕಾರಿಗಳು ಚೇಂಬರ್ ಒಳಗಡೆ ಕೂತ್ಕೊಂಡಿರಬೇಕು. ಅದೇ ಥರ ಒಂದು ಅಟ್ಲೀಸ್ಟು ಅರ್ಧ ಭಾಗ ನಾವು ಒಳಗಡೆ ಕೂತು ಕೆಲಸ ಮಾಡಿದ್ರು ಕೂಡ ಜನಸಾಮಾನ್ಯರಿಗೆ ತಲುಪೋ ಹಂಗೆ ನಾವು ಫೀಲ್ಡ್ ಹೋಗಿ ಎಲ್ಲ ರೀತಿಯೂ ಅವರ ಕಷ್ಟ ಸುಖಗಳನ್ನ ಕೇಳ್ಕೊಂಡು ಬರಬೇಕು. ಪ್ರತಿ ನಾಟಕ ಸಭೆಯಲ್ಲೂ ವಾರದಲ್ಲಿ ಒಂದೊಂದಿನ ವಿಸಿಟ್ ಕೊಟ್ಟು ಏನಾಗ್ತದೆ ಎಲ್ಲ ಪ್ರತಿಯೊಂದು ನಾವು ತಿಳ್ಕೊಂಡು ಕೆಲಸ ಮಾಡಬೇಕಾಗಿದೆ. ಏನೇ ಆಲ್ರೆಡಿ ನಾವು ಈಗ ಹ್ಯಾಪ್ಗಳೆಲ್ಲ ಬಿಟ್ಟು ಇಲ್ಲೂ ಕೂತ್ಕೊಂಡು ಕೂಡ ನಾವು ಬೇರೆ ಕಡೆ ವ್ಯೂ ಮಾಡ್ಬೋದು, ಏನಾಗ್ತಿದೆ ಬಿಡ್ತಿದೆ, ಕೆಲಸಗಳು ಯಾವ ಹಂತದಲ್ಲಿದೆ. ಈಗ ಈ ಆಫೀಸ್ ಇಂಪ್ಲಿಮೆಂಟೇಷನ್ ಎಲ್ಲ ಆಗ್ತದೆ, ಪ್ರತಿಯೊಬ್ಬರಿಗೂ ವ್ಯೂ ಆಗ್ತಾ ಇದೆ. ಇವನ್ ಆರೋಗ್ಯ ಮಾಡಲು ಕೂಡ ತುಂಬಿದ್ದಾರೆ. ಹಾಗಾಗಿ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇವನ್ ನಾನು ಏನು ಅಂದರೆ ಆಫೀಸಲ್ಲೂ ಕೂತ್ಕೊಂಡು ಈಗ ತಹಸೀಲ್ದಾರ್ ಅಂತ ಹೇಳಿದ ತಕ್ಷಣ IT ಥರ ಹೊರಗಡೆ ಕೂಡಬಾರ್ದು. ಎಲ್ಲ ಜನರ ಹತ್ರ ಹೋಗಿ ಕೆಲಸ ಮಾಡುವಂಥ ಕೆಲಸಗಳನ್ನ ಈಗ ಹೊಸ ಈವನ್ ಬಂದಿದ್ದಾರೆ. ಇತಿಹಾಸ ಎಲ್ಲರೂ ಗೊತ್ತಿರೋವಂಥದ್ದೇ. ನಾನು ಫಸ್ಟು ಇಲ್ಲಿ ನಾನು ರಿಪೋರ್ಟ್ ಆಗೋಕ್ಕಿಂತ ಮುಂಚೆ ದೇವರ ಆಶೀರ್ವಾದ ಪಡೆದೆ ಇಲ್ಲಿ ಬಂದ್ಬಿಟ್ಟಿದ್ದೀನಿ. ನನ್ನ ಕೈಲಿ ಎಷ್ಟು ಮ್ಯಾಕ್ಸಿಮಮ್ ಶಕ್ತಿ ಮೀರಿ ಕೆಲಸ ಮಾಡೋಕ್ಕಾಗುತ್ತೋ ಅಷ್ಟು ನನಗೆ ಈಗ ತಾನೇ ಬಂದು ಕೂತಿದ್ದೀನಿ. ಎಲ್ಲ ಈಗ ನಾನು ಮೀಟಿಂಗ್ ತೊಗೊಳ್ತಾ ಇದ್ದೀನಿ, ಎಲ್ಲರ ಜೊತೆ ಮಾತಾಡಿ ಎಲ್ಲರಿಗೂ ಏನು ನಮ್ಮ ಈ ಸರ್ಕಾರಿ KCSR ಬರ್ತಿದೆ ಅದ್ರ ಪ್ರಕಾರ ಕೆಲಸ ಮಾಡ್ಕೊಂಡು ಹೋಗಲಿಕ್ಕೆ ಕಟ್ಟುನಿಟ್ಟಾದ ಇದಂತೂ ಸ್ಟ್ರಿಕ್ಟಾಗಿ ಕೊಡ್ತೇನೆ. ನಮ್ಮ ನಾನು ರೈತರು ಮಗಳೇ, ನನಗೆ ಎಲ್ಲ ಗೊತ್ತಿದೆ ಏನು ಕಷ್ಟ ಸುಖಗಳು ಏನಿದೆ ಅನ್ನೋದು. ಅದನ್ನ ನಿಟ್ಟಿನಲ್ಲಿ ಅವ್ರ ಜೊತೆ ಸೇರ್ಕೊಂಡೇ ಕೆಲಸ ಮಾಡ್ತೀನಿ. ಯಾವ ತಾಲೂಕಲ್ಲೂ ಎಲ್ಲಿ ನಾನು ಕೊಟ್ಟಿದ್ರು ಅವಕಾಶಗಳು ಕೊಟ್ಟಿಲ್ಲ. ನಾನು ಏನು ಕೆಲಸ ಮಾಡಬೇಕು ಅಂದರೆ ಸ್ಟ್ರೈಟ್ ಫಾರ್ವರ್ಡ್ ಆಗಿ ನಾನು ಕೆಲಸ ಮಾಡ್ತೀನಿ.